ಅದೇ ರಾಜ್ಯಪಾಲರು ಅನುಮತಿ ನೀಡುವಂತಹ ವಿಚಾರ, ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತಹ ವಿಚಾರ ಇದೆಯಲ್ಲ, ಅದರ ಜೊತೆಗೆ ಶೋಕಾಸ್ ನೋಟಿಸ್ ಕೊಟ್ಟಿರುವಂತಹ ವಿಚಾರ ಇದೆಯಲ್ಲ, ಅವೆಲ್ಲವೂ ಶರವೇಗದಲ್ಲಿ ನಡೆದಿದೆ. ಇನ್ನು ಅನೇಕ ವಿಚಾರಗಳನ್ನ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಬಿಜೆಪಿ ನಾಯಕರ ಪ್ರಕರಣಗಳು ಗವರ್ನರ್ ಮುಂದೆ ಬಾಕಿ ಇದೆ. ಅದರಲ್ಲಿ ಈಗ ಬಿಜೆಪಿಯವರ ಹೆಸರುಗಳನ್ನ ಹೇಳಿದ್ದಾರೆ. ಒಂದ್ ಕಡೆ ಶಶಿಕಲಾ ಜೊಲ್ಲೆ ಅವರ ಹೆಸರಾಗಿರ್ಬೋದು, ಜೊತೆಗೆ ಜನಾರ್ದನ ರೆಡ್ಡಿ ಅವರ ಹೆಸರನ್ನ ಹೇಳಿದ್ದಾರೆ. ಅಂದ್ರೆ ರೆಡ್ಡಿಯ ಕೇಸ್ ಕೂಡ ಪ್ರಾಸಿಕ್ಯೂಷನ್ ಅಲ್ಲಿ ಹೋಗ್ಬೇಕು ಅನ್ನೋದು ಇದೆ. ಜೊಲ್ಲೆ ಅವರ ಹೆಸರು ಕೂಡ ಇದೆ ಅನ್ನೋದನ್ನ ಕೂಡ ಹೇಳ್ತಾ ಇದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು. ಗವರ್ನರ್ ಮುಂದೆ ಬಿಜೆಪಿಯವರ ಕೇಸ್ಗಳಿದೆ, ಆದ್ರೆ ಯಾಕೆ ಪರ್ಮಿಷನ್ ಕೊಟ್ಟಿಲ್ಲ ಇಲ್ಲಿವರೆಗೂ, ಯಾವ ಕಾರಣಕ್ಕಾಗಿ ಅವುಗಳ ಬಗ್ಗೆ ಯೋಚನೆ ಮಾಡಿಲ್ಲ. ರೆಡ್ಡಿ ಜೊಲ್ಲೆ ನಿರಾಣಿ ಕೇಸ್ಗಳು ಇದೆಯಲ್ಲ ಅವರ ಮುಂದೆ ಪ್ರಾಸಿಕ್ಯೂಷನ್ಗೆ ಅಂತ ಹೇಳಿ, ಅದಕ್ಕೆ ಯಾವ ಕಾರಣಕ್ಕಾಗಿ ಕೊಟ್ಟಿಲ್ಲ. ಬಿಜೆಪಿ ನಾಯಕರ ಪ್ರಕರಣಗಳು ಗವರ್ನರ್ ಮುಂದೆ ಇರುವ ಸಂದರ್ಭದಲ್ಲಿ ಈ ಪ್ರಕರಣವನ್ನ ಮಾತ್ರ ಇಮಿಡಿಯೇಟ್ ಆಗಿ ತಗೊಂಡು ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕಾಗಿ? ಇದರಲ್ಲೇ ಅವರ ಬಗ್ಗೆ ಇರುವಂತಹ ಅನುಮಾನಗಳು ವ್ಯಕ್ತ ಆಗುವಂಥದ್ದು. ಇದು ಕೇಂದ್ರದ ಆಣತಿಯಂತೆ ನಡೀತಾ ಇದ್ದಾರೆ ರಾಜ್ಯಪಾಲರು. ರಾಜ್ಯಪಾಲರ ಹುದ್ದೆಗೆ ಅವರು ಅಲ್ಲಿಗೆ ಯಾವ ರೀತಿಯ ಹುದ್ದೆ ನಿಭಾಯಿಸಬೇಕಾಗಿತ್ತು ಹಾಗೆ ಮಾಡ್ತಾ ಇಲ್ಲ ಅನ್ನೋದನ್ನ ಒಂದಷ್ಟು ಇಲ್ಲಿ ಅನುಮಾನಗಳು ಬರುವ ಹಾಗೆ ಮಾಡಿದ್ದಾರೆ. ಬಿಜೆಪಿಯವರ ಬಗ್ಗೆ ಯಾಕೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿಲ್ಲ? ದೂರುದಾರ ಅವರ ಹಿನ್ನೆಲೆ ಏನು ಅಂತ ತಿಳಿಬೇಕು. ಅಬ್ರಹಾಂ ಸಾಮಾಜಿಕ ಕಾರ್ಯಕರ್ತ ಟಿ.ಜೆ. ಅಬ್ರಹಾಂಗೆ ಸುಪ್ರೀಂ ಕೋರ್ಟೇ ದಂಡ ವಿಧಿಸಿತ್ತು ಅನ್ನೋದನ್ನ ಕೂಡ ಮೆನ್ಷನ್ ಮಾಡ್ತಾರೆ. ಈಗ ಮೊನ್ನೆಯಿಂದಲೂ ಕೂಡ ಸಿದ್ದರಾಮಯ್ಯ ಆಗಿರ್ಬೋದು, ಕಾಂಗ್ರೆಸ್ನವರು ಏನು ಹೇಳಿಕೆಗಳನ್ನ ಕೊಟ್ಟರು ನೋಡಿ, ಇವೆಲ್ಲವನ್ನ ಕೂಡ ನ್ಯಾಯಾಧೀಶರ ಮುಂದೆ ಹೇಳುವಂತಹ ಪ್ರಯತ್ನವನ್ನ ಅಭಿಷೇಕ್ ಮನು ಸಿಂಘ್ವಿ ಅವರು ಮಾಡ್ತಾ ಇದ್ದಾರೆ. ಈಗ ಈ ಎಲ್ಲಾ ವಿಚಾರಗಳನ್ನ ಕೂಡ ಕಾಂಗ್ರೆಸ್ನವರು ಹೇಳ್ತಾನೆ ಬಂದಿದ್ದಾರೆ ಮೊನ್ನೆಯಿಂದಲೂ ಕೂಡ. ಒಂದ್ ಕಡೆ ಸಾಮಾಜಿಕ ಕಾರ್ಯಕರ್ತ ಟಿ.ಜೆ. ಅಬ್ರಹಾಮನ್ನ ಸಿದ್ದರಾಮಯ್ಯ ಅವರು ಬ್ಲ್ಯಾಕ್ ಮೇಲರ್ ಅಂತಾನು ಕೂಡ ಹೇಳಿದ್ದನ್ನ ನಾವಿಲ್ಲಿ ನೆನಪಿಸ್ಕೊಳ್ಬಹುದು. ಅದಕ್ಕೆ ಅವರು ಕ್ಷಮಾಪಣೆ ಕೇಳಬೇಕು, ಇಲ್ಲದ್ರೆ ಮನಸ್ಸು ಮುಖದಮೆ ಹಾಕ್ತೀನಿ ಅನ್ನೋದನ್ನು ಕೂಡ ಹೇಳಿದ್ರು. ಇಂತಹ ಸಂದರ್ಭದಲ್ಲಿ ಯಾರು ದೂರುದಾರರಿದ್ದಾರೆ ಅವರ ಹಿನ್ನೆಲೆಯನ್ನ ಗಮನಿಸಬೇಕಾಗತ್ತೆ. ಅವರ ಹಿನ್ನೆಲೆ ಏನು? ಆಗ ಟಿ.ಜೆ. ಅಬ್ರಹಾಂ ಬಗ್ಗೆ ಕೂಡ ಅವರು ಉಲ್ಲೇಖವನ್ನ ಮಾಡ್ತಾರೆ. ಟಿ.ಜೆ. ಅಬ್ರಹಾಂ ಅವರಿಗೆ ಸುಪ್ರೀಂ ಕೋರ್ಟ್ ದಂಡ ವಿಧಿಸಿತ್ತು ಅನ್ನೋದನ್ನ ಕೂಡ ಹೇಳ್ತಾರೆ. ಜುಲೈ 14ರಂದು ನ್ಯಾಯಮೂರ್ತಿ ಪಿ.ಎನ್. ದೇಸಾಯಿ ನೇತೃತ್ವದಲ್ಲಿ ಈಗಾಗಲೇ ತನಿಖೆಯನ್ನ ಮಾಡೋದಕ್ಕೆ ಆಯೋಗವನ್ನ ರಚನೆ ಮಾಡಲಾಗಿದೆ. ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೂಡಾ ಸಂಬಂಧ ರಾಜ್ಯಪಾಲರು ಕೇಳಿದ ಪ್ರಶ್ನೆಗಳಿಗೂ ಕೂಡ ಉತ್ತರಿಸಲಾಗಿದೆ. 70 ಪುಟಗಳ ಸುದೀರ್ಘವಾದ ಉತ್ತರವನ್ನ ನೀಡಲಾಗಿದೆ. ಆದ್ರೆ ಅದ್ಯಾವುದನ್ನ ಕೂಡ ಅವರು ಓದಿದ ಹಾಗೆ ಕಾಣಿಸ್ತಿಲ್ಲ, ಅದನ್ನ ನೋಡಿದ ಹಾಗೆ ಕಾಣಿಸ್ತಾ ಇಲ್ಲ ಅನ್ನೋದನ್ನ ಕೂಡ ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳ್ತಿದ್ದಾರೆ. ದೂರುದಾರ ಕೊಟ್ಟಿದಾರಲ್ಲ ಟಿ.ಜೆ. ಅಬ್ರಹಾಂ, ದೂರು ಕೊಟ್ಟ ತಕ್ಷಣವೇ ಇಮಿಡಿಯೇಟ್ ಆಗಿ ಅವರು ಶೋಕಾಸ್ ನೋಟಿಸ್ ಅನ್ನ ಕೊಡ್ತಾರೆ. ಆ ನಂತರ ಈಗ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಬಟ್ ದೂರುದಾರ ಯಾರು? ಈ ವಿಚಾರದಲ್ಲಿ ದೂರುದಾರ ಏನು ಕೇಳಿದ್ದಾರೆ, ಏನು ಕೊಟ್ಟಿದ್ದಾರೆ, ಅವರ ಹಿನ್ನೆಲೆ ಏನು ಅನ್ನೋದನ್ನ ಪರಿಶೀಲನೆ ಮಾಡಬೇಕಾಗಿತ್ತು ರಾಜ್ಯಪಾಲರು. ಟಿ.ಜೆ. ಅಬ್ರಹಾಂ ದೂರು ಕೊಟ್ಟಿದ್ದಾರೆ, ಆದರೆ ಇಮಿಡಿಯೇಟ್ ಆಗಿ ಶೋಕಾಸ್ ನೋಟಿಸ್ ಕೊಡ್ತಾರೆ. ಹಾಗಾದ್ರೆ ಟಿ.ಜೆ. ಅಬ್ರಹಾಂ ಯಾರು, ಆತನ ಹಿನ್ನೆಲೆ ಏನು ಅನ್ನೋದನ್ನ ಒಂದ್ಸಲ ಪರಿಶೀಲನೆ ಮಾಡಬೇಕಾಗಿತ್ತು. ಟಿ.ಜೆ. ಅಬ್ರಹಾಂಗೆ ಸುಪ್ರೀಂ ಕೋರ್ಟು ದಂಡ ವಿಧಿಸಿದೆ. ಈ ಎಲ್ಲವನ್ನು ಕ್ಯಾಬಿನೆಟ್ ರಾಜ್ಯಪಾಲರಿಗೆ ಕೊಟ್ಟಿದೆ. ಶಶಿಕಲಾ ಜೊಲ್ಲೆ, ಜನಾರ್ದನ ರೆಡ್ಡಿ, ಮುರುಗೇಶ್ ನಿರಾಣಿ ಇವರ ಮೇಲಿನ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಯಾಕೆ ಅನುಮತಿ ಕೊಟ್ಟಿಲ್ಲ? ಅವರ ಆ ಪ್ರಾಸಿಕ್ಯೂಷನ್ಗೂ ಕೂಡ ಅನುಮತಿಯನ್ನು ಕೇಳಲಾಗಿತ್ತಲ್ಲ, ಕೊಡಬೇಕಾಗಿತ್ತು ರಾಜ್ಯಪಾಲರು. ಇವರ ಮೇಲಿನ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನು ಯಾಕೆ ಕೊಟ್ಟಿಲ್ಲ? ಹೊಸ BNSS ಕಾಯ್ದೆ ಅಡಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ನೀಡಿದ್ದಾರೆ ಅನ್ನೋದನ್ನು ಕೂಡ ಈಗಾಗಲೇ ಸಿಂಘ್ವಿ ಅವರು ಅಲ್ಲಿ ಹೇಳ್ತಿದ್ದಾರೆ. ಹೊಸ ಕಾಯ್ದೆಯ ಒಂದು ಬದಲಾವಣೆ ಅಂದ್ರೆ 420 ಅಂದ್ರೆ 420 ಅನ್ನೋದು ವಂಚನೆ ಅನ್ನೋ ಅಡಿಯಲ್ಲಿ ಬರ್ತಾ ಇತ್ತು ಈ ಹಿಂದೆ. ಆದರೆ 420 ಅನ್ನೋದು ಈಗ ವಂಚನೆ ಅಲ್ಲ. 420ನ ಈಗ ನಿಂದನೆಯಾಗಿ ಪರಿಗಣಿಸುವಂತಿಲ್ಲ ಅಂತ ಆಗ ನ್ಯಾಯಾಧೀಶರು ಅಲ್ಲಿ ಹೇಳ್ತಾರೆ. ಗವರ್ನರ್ BNS ಕಾಯ್ದೆಯನ್ನ ಉಲ್ಲೇಖ ಮಾಡಿದ್ದಾರೆ ಅನ್ನೋದನ್ನ ಕೂಡ ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳ್ತಾರೆ. ಹೊಸ ಕಾಯ್ದೆ ಈಗಾಗಲೇ BNSS ಅಂದ್ರೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯನ್ನ ಕಾಯ್ದೆಯಡಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಹೇಳುವಾಗ, ಹೊಸ ಕಾಯ್ದೆಯ ಒಂದು ಬದಲಾವಣೆ ಅಂದ್ರೆ 420 ಈಗ ವಂಚನೆ ಅಲ್ಲ ಅಂತ ಹೇಳಿದಾಗ 420 ಅನ್ನ ಈಗ ನಿಂದನೆಯಾಗಿ ಪರಿಗಣಿಸುವಂತಿಲ್ಲ ಅಂತ ಹೇಳಿ ನ್ಯಾಯಾಧೀಶರು ಹೇಳ್ತಾ ಇದ್ದಾರೆ. ಈಗಾಗಲೇ ನಾವು ಹೇಳ್ತಾ ಇದ್ವಲ್ಲ, 420 ಅಂತ ಹೇಳ್ತೀವಿ ಯಾರಿಗಾದ್ರೂ ವಂಚನೆ ಮಾಡಿದ್ರೆ ಅಥವಾ ತಪ್ಪು ಕೆಲಸಗಳು ಮಾಡಿದಂತಹ ಸಂದರ್ಭದಲ್ಲಿ, ಅಥವಾ ಬರೀ 420 ಅಂತ. ಆದರೆ ಇನ್ನು ಮುಂದೆ ಅದನ್ನ ನಿಂದನೆಯಾಗಿ ಪರಿಗಣಿಸುವಂತಿಲ್ಲ ಅನ್ನೋದನ್ನ ಕೂಡ ಈಗಾಗಲೇ ನ್ಯಾಯಾಧೀಶರು ಹೇಳ್ತಾ ಇದ್ದಾರೆ. ನಾಗಪ್ರಸನ್ನ ಪೀಠವೇ ಆದೇಶ ನೀಡಿರೋ 3 ಆದೇಶಗಳನ್ನು ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ
ಸಿಎಂ ಪರ ವಕೀಲರಾಗಿರುವ ಸಿಂಘ್ವಿ ಅವರು. ನಾಗಪ್ರಸನ್ನ ಪೀಠ ಅವರು ಅಂದರೆ ನ್ಯಾಯಮೂರ್ತಿಗಳಾದಂತಹ ನಾಗಪ್ರಸನ್ನ ಪೀಠ ಇದೆಯಲ್ಲ, ಅವರೇ ಕೊಟ್ಟಿರುವ ಆದೇಶಗಳನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು. ಆ ಪೀಠ ಕೊಟ್ಟಿರುವಂತಹ 3 ಆದೇಶಗಳನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ ಈಗ ಸಿಎಂ ಪರ ವಕೀಲರು. ಆ 3 ಪ್ರಕರಣಗಳಲ್ಲಿ ಏನೆಲ್ಲ ಆದೇಶ ಬಂದಿದೆ, ನಾಗಪ್ರಸನ್ನ ಅವರು ನ್ಯಾಯಮೂರ್ತಿ ಅಂತಹ ನಾಗಪ್ರಸನ್ನ ಪೀಠ ಅವರ ಜೊತೆಗೆ ಇದ್ದಂತಹ ಒಂದು ಪೀಠ ಇದೆಯಲ್ಲ, ಅವರೇ ಕೊಟ್ಟಿರುವಂತಹ ಆದೇಶಗಳು, ಆ ಆದೇಶಗಳು 3 ಆದೇಶಗಳನ್ನು ಈಗ ಉಲ್ಲೇಖ ಮಾಡ್ತಿದ್ದಾರೆ ಸಿಎಂ ಪರ ವಕೀಲರಾಗಿರುವ ಸಿಂಘ್ವಿ ಅವರು. ಈಗಾಗಲೇ ಅನೇಕ ವಿಚಾರಗಳನ್ನು ಬಹಳ ಸುದೀರ್ಘವಾಗಿ ಹೇಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ವಾದ ಪ್ರತಿವಾದ ನಡಿಲೇಬೇಕು. ಯಾಕಂದರೆ ಸಿಎಂ ವಿರುದ್ಧವಾಗಿ ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂಥದ್ದು, ಒಬ್ಬ ಚುನಾಯಿತ ಸರ್ಕಾರ ಇರುವಂಥದ್ದು, 136 ಶಾಸಕರು ಈಗಾಗಲೇ ಜನರಿಂದ ಆಯ್ಕೆಯಾಗಿದ್ದಾರೆ, ಸುಭದ್ರ ಸರ್ಕಾರ ಇದೆ. ಅಂತಹ ಸಂದರ್ಭದಲ್ಲಿ ಈಗ ಈ ರೀತಿಯಾದಂತಹ ಒಂದು ನಿರ್ಧಾರವನ್ನು ರಾಜ್ಯಪಾಲರು ತೆಗೆದುಕೊಂಡಿರುವುದು, ಇದು ಗವರ್ನರ್ ವರ್ಸಸ್ ಗವರ್ಮೆಂಟ್ ಅನ್ನುವಂತಹ ರೀತಿಯಾಗಿ ಆಗಿದೆ. ಇದು ರಾಜಕೀಯ ಸಂಘರ್ಷಕ್ಕೂ ಕೂಡ ಕಾರಣ ಆಗಿದೆ ಅನ್ನೋದನ್ನು ಕೂಡ ಈಗಾಗಲೇ ಹೇಳ್ತಾ ಇದ್ದಾರೆ. 420 ಅನ್ನೋದು ಕೂಡಲೇ ಬದಲಾಗಲ್ಲ ಅನ್ನೋದನ್ನು ಕೂಡ ಈಗಾಗಲೇ ಹೇಳ್ತಾ ಇದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.